ಪ್ರೋತ್ಸಾಹಿಸೋಣ. ಎಲ್ಲರೂ ದಯವಿಟ್ಟು ಎದ್ದು ನಿಂತಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ. ಕರಾಟೆ ಅನ್ನುವಂಥದ್ದು ಸಾಮಾನ್ಯವಾದ ಕಲೆ ಅಲ್ಲ. ಇಂತಹ ಕಲೆಯನ್ನ ಕಲಿತಂತಹ ಈ ಎಲ್ಲ ಮಕ್ಕಳಿಗೆ ಒಂದು ಜೋರು ಚಪ್ಪಾಳೆಯನ್ನು ಸಲ್ಲಿಸೋದ್ರ ಮೂಲಕ ಅಭಿನಂದನೆ ಸಲ್ಲಿಸೋಣ. ಎಲ್ಲರೂ ಒಂದು ಜೋರು ಚಪ್ಪಾಳೆ, ಇನ್ನೂ ಜೋರು ಚಪ್ಪಾಳೆ. ಯಾಕೆಂದ್ರೆ ಸಾಹಸಮಯವಾದಂತಹ ಈ ಕರಾಟೆ ಪ್ರದರ್ಶನ ಅಷ್ಟು ಈಸಿಯಾದ ಕೆಲಸ ಅಂತದ್ದಲ್ಲ. ಸತತ 1.5 ತಿಂಗಳಿಂದ ನಮ್ಮ ಮಕ್ಕಳು ಕೈಗಳಲ್ಲಿ ಗಾಯಗಳನ್ನು ಮಾಡಿಕೊಂಡಿದ್ರು ಕೂಡ ಉತ್ತಮ ಉತ್ಸಾಹದಿಂದ ಈ ಪ್ರದರ್ಶನವನ್ನ ಮಾಡಿದ್ದಾರೆ. ಎಲ್ಲರಿಗೂ ಕೈಗಳಿಗೆ ಏಟಾಗಿದೆ, ರಕ್ತ ಸುರಿದಿದೆ, ಆದರೂ ಕೂಡ ಸಾಹಸ ಪ್ರದರ್ಶನ ಮಾಡಬೇಕು ಅಂತೇಳಿ ಹುಮ್ಮಸ್ಸಿನಿಂದ ಬಂದಿದ್ದಾರಲ್ಲ, ಇವರಿಗೆ ಎಷ್ಟು ಚಪ್ಪಾಳೆ ಹೊಡೆದ್ರು ಸಾಲಲ್ಲ, ಇನ್ನು ಜೋರಾಗಿ ಚಪ್ಪಾಳೆ ಬರಲಿ. ಅತ್ಯಂತ ಅದ್ಭುತವಾದ ಸಾಹಸ ಪ್ರದರ್ಶನವನ್ನ ಮಾಡ್ತಾ ಇರುವಂತಹ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಮಕ್ಕಳಿಗೆ ಅಭಿನಂದನ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕರಾಟೆ ಎನ್ನುವಂತಹ ಕಲೆಯನ್ನ ನಮ್ಮ ಶಾಲೆಯಲ್ಲಿ ಅತ್ಯದ್ಭುತವಾಗಿ ಪ್ರದರ್ಶನ ಮಾಡಲಿಕ್ಕೆ ತರಬೇತಿಯನ್ನ ಮಾಡ್ತಾ ಇರುವಂತಹ ನಮ್ಮ ರವಿ ಸರ್ ಅವರಿಗೆ ಒಂದು ಚಪ್ಪಾಳೆ ಸಲ್ಲಿಸೋಣ. ಯಾಕೆಂತ ಹೇಳಿದ್ರೆ ನಮ್ಮ ಶಾಲೆಗೆ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ನಮ್ಮ ಶಾಲೆ ಪಡೆದಿದೆ ಅನ್ನಲಿಕ್ಕೆ ಬಹಳ ಹೆಮ್ಮೆ ಇದೆ. ಅಂತಹ ಪ್ರದರ್ಶನಕ್ಕೆ ಸಾಹಸಮಯವಾದ ತರಬೇತಿಯನ್ನು ನೀಡಿರುವಂತಹ ಆ ರವಿ ಸರ್ ಮತ್ತು ಅವರ ಸಂಗಡಿಗರ ಎಲ್ಲ ಉಪನ್ಯಾಸಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮ ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಸಾಹಸ ಅಂದ್ರೆ ಸೆಲ್ಫ್ ಡಿಫೆನ್ಸ್ ಅನ್ನ ನಾವು ಹೇಗೆ ತಯಾರಿಯನ್ನ ಮಾಡ್ಕೊಳ್ಬಹುದು ಅನ್ನುವಂತಹ ಕಲೆಯನ್ನ ನಮ್ಮ ಉಪನ್ಯಾಸಕರು ಬಹಳ ಅಚ್ಚುಕಟ್ಟಾಗಿ ಪ್ರದರ್ಶನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ಎಲ್ಲ ಮಕ್ಕಳನ್ನ ಅಭಿಮಾನ ಪೂರ್ವಕವಾಗಿ ಸನ್ಮಾನಿಸಬೇಕು ಅಂತೇಳಿ ನಮ್ಮ ಶಾಲೆಯ ಅಥವಾ ನಮ್ಮ ಸಂಸ್ಥೆಯ MD ಆಗಿರುವಂತಹ ಶ್ರೀಯುತ ಚೇತನ್ ಕುಮಾರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇನೆ. ಶ್ರೀಯುತ ಚೇತನ್ ಕುಮಾರ್ ಸರ್ ಅವರು ದಯವಿಟ್ಟು ಒಂದು ಫೋಟೋಗಾಗಿ ಆ ಮಕ್ಕಳಿಗೆ ಟ್ರೋಫಿಯನ್ನ ಮೈಸೂರಿನಲ್ಲಿ ಆಯೋಜನೆ ಮಾಡಿದಂತಹ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುವಂತಹ ನಮ್ಮ ಮಕ್ಕಳಿಗೆ ಚಾಂಪಿಯನ್ ಟ್ರೋಫಿಯನ್ನ ಈ ಸಭೆಯ ಮೂಲಕ ಮಕ್ಕಳಿಗೆ ನೀಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಈಗ ಟ್ರೋಫಿಯನ್ನ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಬಹಳ ಅಭಿಮಾನ ಪೂರ್ವಕವಾಗಿ ಬಹಳ ಗರ್ವದಿಂದ ಈ ಒಂದು ಟ್ರೋಫಿಯನ್ನ ಪಡಿತಾ ಇದ್ದಾರೆ. ಈ ಟ್ರೋಫಿಯನ್ನ ಕೊಡ್ಲಿಕ್ಕೆ ಬರ್ತಾ ಇರುವಂತಹ ನಮ್ಮ MD ಸಾಹೇಬರು ಚೇತನ್ ಕುಮಾರ್ ಸರ್ ಅವರಿಗೆ ಒಂದು ಚಪ್ಪಾಳೆಯ ಮೂಲಕ ಮಕ್ಕಳನ್ನ ಅಭಿನಂದನೆ ಪೂರ್ವಕವಾಗಿ ಅಭಿನಂದಿಸೋಣ. ಎಲ್ಲ ಪೋಷಕರು ದಯವಿಟ್ಟು ಇನ್ನೊಮ್ಮೆ ನನಗೋಸ್ಕರ ಇನ್ನೊಮ್ಮೆ ಎದ್ದು ನಿಲ್ಬೋದಾ? ಇನ್ನೊಮ್ಮೆ ಎದ್ದು ನಿಲ್ಬೇಕು. ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಈ ಟ್ರೋಫಿಯನ್ನು ನಮ್ಮ ಮಕ್ಕಳಿಗೆ ಕೊಡೋಣ. ನಮ್ಮ ಮಕ್ಕಳು ಇನ್ನು ಭವಿಷ್ಯತ್ತಿನ ಜೀವನದಲ್ಲಿ ಯಾವುದೇ ರೀತಿಯ ರಕ್ಷಣೆಗೆ ಬೇಕಾದ ತಯಾರಿಯನ್ನ ನಮ್ಮ ಶಾಲೆ ಮಾಡಿಕೊಟ್ಟಿದೆ. ನಮ್ಮ ಶಾಲೆ ಮಕ್ಕಳ ರಕ್ಷಣೆಗೂ ಕೂಡ ಬದ್ಧವಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ಟ್ರೋಫಿಯನ್ನು ಪಡೆದಿರುವಂತಹ ಎಲ್ಲ ಮಕ್ಕಳಿಗೆ ಅಭಿನಂದನಾ ಪೂರ್ವಕವಾದಂತಹ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇಂತಹ ತಯಾರಿ ಮತ್ತು ತರಬೇತಿ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ನಮ್ಮ ಶಾಲೆ ಪ್ರತಿನಿತ್ಯವೂ ನೀಡಲಿದೆ ಎನ್ನುವಂತಹ ಮಾತನ್ನು ನಿಮಗೆ ನೆನಪಿಸ್ತಾ ಇದ್ದೇವೆ. ಈ ಟ್ರೋಫಿ ಪಡೆಯಲಿಕ್ಕೆ ಸಹಕಾರ ನೀಡಿದಂತಹ ನಮ್ಮ PE ಟೀಚರ್ ಅರವಿಂದ್ ಸರ್ಗೂ ಕೂಡ ಬಹಳ ಧನ್ಯವಾದಗಳು. ಈ ಟ್ರೋಫಿ ಪಡೆದಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವರನ್ನ ಈಗ ಬೀಳ್ಕೊಡ್ತಾ ಇದ್ದೇವೆ. ಈಗ ಮುಂದಿನ ತಯಾರಿ ನಮ್ಮ ಪ್ರಿ KG ಮಕ್ಕಳು ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ.